ಮಾರ್ನಿಂಗ್. ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಎಷ್ಟು ಗೊತ್ತಾ? 6:30. ಇನ್ನೂ 6:30 ಕೂಡ ಆಗಿಲ್ಲ. ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ನನ್ನ ಫ್ರೆಂಡ್ಸು ಸ್ಕೂಲಲ್ಲಿ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಇದೆ. ಇವತ್ತು 7:30ಗೆ ಅವಳಿಗೆ ಸ್ಕೂಲಲ್ಲಿ ಸ್ಕೂಲ್ಗೆ ಡ್ರಾಪ್ ಮಾಡಬೇಕು. ಬೆಳಿಗ್ಗೆ ಅದೇ ಹಿಂಗೆ ಆಗುತ್ತೆ, ಬೆಳಿಗ್ಗೆನೇ ಎದ್ಬಿಡ್ತಾರೆ, ಜೊತೆಯಲ್ಲೇ ಇರ್ಬೇಕು. ನಾನು ಸ್ವಲ್ಪ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಎದ್ಬಿಟ್ಟು ಹುಡುಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇಡ್ಲಿ ತಿಂತೀಯ ನೀನು? ಸೊ ಇಡ್ಲಿ, ಹುಷಾರು ಎಲ್ಲ ಬಿತ್ತೋಗುತ್ತೆ. ಮತ್ತೆ ಏಟ್ ಬೇರೆ ಮಾಡ್ಕೊಂಬಂದಿದ್ದೀಯಾ? ಎಲ್ಲಿ? ಸೊ ಇವಳು ಪ್ರಾಕ್ಟೀಸ್ ಟೈಮಲ್ಲೆಲ್ಲ ಬಿದ್ದು ಏಟೆಲ್ಲ ಮಾಡ್ಕೊಂಬಂದಿದ್ದಾಳೆ. ಇರೋ ನಿಮಿಷ ಇರೋ, ಕಾಟನ್ ಹಾಕ್ತೀನಿ. ಸಾಕ್ತಾನೆ? ಇನ್ನೂ ನೋವ್ತಾ ಇದ್ದಾನಾ? ಇನ್ನೂ ನೋವಿದ್ದಾನಾ? ಡ್ರೆಸ್ ಮಾಡ್ತಾ ಇದೆಯಾ? ಇರು, ಕಾಟನ್ ಹಾಕಿ ಇದಾಕ್ಬಿಡ್ತೀನಿ, ಡ್ರೆಸ್ಸಿಂಗ್ ಮಾಡಿಬಿಡ್ತೀನಿ. ಇರೋ ಒಂದು ನಿಮಿಷ. ಸೊ ಎಸ್ ಫ್ರೆಂಡ್ಸು, ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ ನೋಡೋದಕ್ಕೆ. ಸೊ ಎಸ್, ಸಿಯಾ ಜಾನು, ಹೋಗೋಣ ಬಾ. ಡಿಸ್ಪ್ಲೇ ಬೇಗ ಬಾ. ಹೋಗಿ ಸ್ಯಾಂಡಲ್ಸ್ ಹಾಕೋ. ಹಾಂ, ಬೊಟ್ಟು ಬೇಡ ಬಿಡು, ನಡಿ ಹೋಗಿ ಸ್ಯಾಂಡಲ್ಸ್ ಹಾಕೋ. It is possible to reprogram your mind also. For that, there is a tool called Neuro-Linguistic Programming.
Beat up the body, no hesitation, no delay. Tonight the rhythm is on. Janu. Allowed by God. Doesn't matter which religion you belong to, but God is love. God is love. ಕಟ್ ಜಾನು ಈ ಕಡೆ ಬಾ. ಹಿಂದೆ ಹೋಗ್ಮಾ. ಎಂಜಾಯ್ ಮಾಡಿದ್ರಾನು? ಇದು ನನಗೆ, ಇದು ಅಮ್ಮಗೆ, ಇದು ಜಾನುಗೆ. ಸೊ ಎಸ್, ತುಂಬ ಕ್ರೌಡ್ ಇತ್ತು, ತುಂಬ ಜನ, ತುಂಬ ಕ್ರೌಡು. ಹಾಗೆ ಇನ್ನೇನಂದರೆ ಮಕ್ಕಳನ್ನ ಹಾಕ್ಕೊಂಡಂತೂ ಹೋಗೋಕ್ಕಾಗಲ್ಲಪ್ಪ. ಆದ್ರೂ ಫ್ರೆಂಡ್ಸು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ, ಬಾ ಅಮ್ಮ ಪಾಪು ಕರ್ಕೊಂಡೆ ಅಂತ. ಸೊ ಎಸ್, ಈ ಥರ ಸ್ಕೂಲ್ ಪ್ರೋಗ್ರಾಮ್ಸ್ ಎಲ್ಲ ಇರಬೇಕಾದಾಗ ಹೋಗಲೇಬೇಕಲ್ವ, ಮಕ್ಕಳಿಗೆ ಒಂಥರ ತಂದೆ ತಾಯಿನ ನೋಡಿದ ತಕ್ಷಣ ಖುಷಿ. ಸೊ ವಿ ಹ್ಯಾವ್ ಟು ಅಟೆಂಡ್ ಸಚ್ ಪ್ರೋಗ್ರಾಮ್ಸ್ ಅಂತ ಹೋದ್ವಿ. ಮನೆಯೆಲ್ಲ ಏನೋ ಇವಾಗ ಹೋಗಿ ಬಂದ್ವಿ. ಆ್ಯಂಡ್ ದೆನ್ ಇವಾಗ ಮನೆ ಕೆಲಸ ಅಂತೂ ಹಂಗೆ ಪೆಂಡಿಂಗ್ ಇದೆ. ಕುಟುನ ಹೆಂಗೋ ಮಲಗಿಸ್ಬಿಡ್ಬೇಕು. ತುಂಬ ತುಂಬ ಸುಸ್ತು ಮಾಡಾಕ್ತಾನಪ್ಪ, ಇರಲ್ಲ ಒಂದು ನಿಮಿಷ. ಹೋಗಿದ್ದಾಗೆಲ್ಲ ನೀವು ನೋಡಿರ್ತೀರ ವಿಡಿಯೋದಲ್ಲೆಲ್ಲ ನಿಂತ್ಕೊಂಡೇ ಇದ್ದೀನಿ ನಾನು. ತುಂಬ ಕಾಟ ಕೊಡ್ತಾನಪ್ಪ ಇವನು. ಹಾಂ, ಪ್ರಿನ್ಸುದು ಗ್ಲೌಸು, ಈ ಫ್ರಾಕ್ಸು, ಈ ಫ್ಲಾಗ್ ಎಲ್ಲ ತಗೊಂಡು ಇವಳೇ ಫುಲ್ಲು ಏನಂದರೆ ಡ್ಯಾನ್ಸ್ ಮಾಡ್ಕೊಂಡಿದ್ದಾಳೆ. ಇಲ್ಲಿ ಬಂದು ಮಾಡಿ, ಇಲ್ಲಿ ಬಂದು ಮಾಡಿ. ಬಿಸ್ಕಟ್ ತಿಂದ ನೀನು? ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗೋಯಿತು. ಎಸ್, ಆಮೇಲೆ ಬಂದ್ವಿ. ಮನೆ ಅಂತೂ ಹಂಗಂಗೆ ಇತ್ತು, ಎಲ್ಲ ಕ್ಲೀನ್ ಮಾಡಿದೆ, ಅಡುಗೆ ಮಾಡಿದ್ದಾಯಿತು. ಇವಾಗ ತಿನ್ನೋದು, ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅದೇ ಇನ್ನು ಇನ್ನೇನಿಲ್ಲ, ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ಗಾಯ್ಸ್. ಸೊ ಎಸ್, ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವಾಗೇನಿಲ್ಲ, ಊಟ ತಿಂದು ನಾನು ಮಲಗಿಬಿಡ್ತೀನಿ, ನಂಗೆ ನಿದ್ದೆ ಮಾಡಬೇಕು, ರೆಸ್ಟ್ ಮಾಡಬೇಕು. ಸೊ ಎಸ್, ಯು ಕ್ಯಾನ್ ಸಿ ಐ ಆಮ್ ಸೊ ಹ್ಯಾವ್ ಬಿಕಮ್ ಮೀನ್ಸ್ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಏನಿಲ್ಲ, ಅಲ್ಲಿ ಮಾಡಿದ್ದೇನಿಲ್ಲ, ಮಗುನ ಎತ್ಕೊಂಡೇ ಇದ್ನಲ್ಲ, ಮಗುನ ಎತ್ಕೊಂಡು ನಿಂತ್ಕೊಂಡೇ ಇದ್ನಲ್ಲ. ಹೋಲ್ ಪ್ರೋಗ್ರಾಮ್ ಎಂಡ್ ಆಗೋ ತನಕ, ಹೋಲ್ ಪ್ರೋಗ್ರಾಮ್ ಎಂಡ್ ಆಗೋ ತನಕ ಏನಿಲ್ಲ. ಸೊ ಪ್ರಿನ್ಸನ್ನ ಕರ್ಕೊಂಡು ಬರೋ ತನಕ ನಿಂತ್ಕೊಂಡೇ ಇದ್ನಲ್ಲ. ಸೊ ಆ ಟಯರ್ಡ್ನೆಸ್ ಟಯರ್ಡ್ನೆಸ್ ನನಗೆ ಮಗು ಎತ್ಕೊಂಡೇ ಇದ್ನಲ್ಲ. ನೀವು ನೋಡ್ಬೋದು ವಿಡಿಯೋಲಿ ಕೂಡ ನಾನು ನಿಂತ್ಕೊಂಡೇ ಇದ್ದೀನಿ. ಸೊ ಎಲ್ಲಿ ಇವನು ಒಂದು ಜಾಗದಲ್ಲಿ ಕುತ್ಕೊಳ್ಳೋಕ್ಕೆ ಕೊಡಲ್ಲ, ಒಂದು ಜಾಗದಲ್ಲೂ ಕುತ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಇವನು. ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಇದ್ದ, ಆಮೇಲೆ ಅಳೋದು, ನಿಂತ್ಕೊಂಡಿದ್ಮೇಲೆ ಸೈಲೆಂಟ್. ನಂದು ಡ್ಯಾನ್ಸ್ ಆಯ್ತು. ನೆಕ್ಸ್ಟ್ ಅಂತ ನನ್ನ ಎಕ್ಸಾಮ್ ಬರ್ತೈತೆ. ಡ್ಯಾನ್ಸ್ ಅಂದರೆ ಇವಳ್ದು ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನಲ್ಲಿ. ಬೇರೆ ಈವೆಂಟ್ ಎಲ್ಲ ಏನಿಲ್ಲ ಆಗಿತ್ತು. ಏನೋ ತಂದಿದ್ಯಾ ತಿನ್ನೋಕ್ಕೆ ನೋಡಿ. ಬರ್ತಾ ಅವರಪ್ಪ ಇದೇನಂತಾರೆ ಇದಕ್ಕೆ, ಪಕೋಡ. ಎಸ್, ಇದು ಚಿಪ್ಸ್ ಶಾಪಲ್ಲಿ ಸ್ವಲ್ಪ ಚಿಪ್ಸ್ ತೊಗೊಂಡ್ವಿ, ಪಕೋಡಾಸ್ ತೊಗೊಂಡ್ವಿ. ಸೊ ಅವರಿಗೆಲ್ಲ ಈ ಥರ ಸ್ನ್ಯಾಕ್ಸ್ ಒಂದು ಸಿಕ್ಕಿದ್ರೆ ಸಾಕು, ಊಟ ಬೇಡ, ಇದನ್ನೆಲ್ಲ ತಿಂದು ಖಾಲಿ ಮಾಡಬೇಕು. ಏನು ಮಾಡಿ ಇಲ್ಲಿ ನೋಡ್ಕೊಂಡು ಹೇಳುವ. ಗೈಸ್, ನಿಂಗೆ ಏನೋ ಗೊತ್ತಾ, ನನ್ನ ಡ್ಯಾನ್ಸ್ ಚೆನ್ನಾಗಿತ್ತಾ? ಹೇಳು. ಇಲ್ಲಿ ನೋಡಬೇಕು. ಹಾಂ, ಹೇಳು. ಹಾಂ, ನನ್ನ ಗಾಯ್ಸ್ ಚೆನ್ನಾಗಿತ್ತು, ನನ್ನ ಡ್ಯಾನ್ಸ್ ಚೆನ್ನಾಗಿತ್ತಾ? ಇವಳು ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಎಲ್ಲ ಅದು ಡಿಸ್ಪ್ಲೇ ಪರ್ಫಾರ್ಮೆನ್ಸ್. ಡ್ಯಾನ್ಸ್ ಚೆನ್ನಾಗಿತ್ತಾ? ಹಾಂ, ಚೆನ್ನಾಗಿತ್ತೆ. ಇವಳು ಡಿಸ್ಪ್ಲೇ ಚೆನ್ನಾಗಿತ್ತಾ ಅಂತ ಕೇಳ್ತಾ ಇದ್ದಾಳೆ. ಹಾಂ, ಎಸ್, ಈ ವಿಡಿಯೋಲಿ ನಾವು ಕಳಿಸಿದ್ದೀವಲ್ಲ. ನಾನು ಚೆನ್ನಾಗಿದ್ದೆ. ಏನು ಮಾಡಬೇಕಂದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಓಕೆ. ಸೊ ಎಸ್, ಅಷ್ಟೇ ಇವತ್ತಿನ ವ್ಲಾಗಲ್ಲಿ ಎಲ್ಲ ನಮ್ಮ ಪ್ರಿನ್ಸು ಸ್ಕೂಲ್ದು ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ನೇ ನಾನು
ನೋಡ್ಸಿದ್ದೀನಿ ಹೇಗೆ ಸ್ಕೂಲಲ್ಲಿ ಸೆಲೆಬ್ರೇಷನ್ ನಡೀತು ಅಂತ. ತುಂಬ ಸೂಪರ್ ಆಗಿತ್ತು. ತುಂಬ ಅವಳೇ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಈ ಡೇಗೋಸ್ಕರ ವೆಯ್ಟ್ ಮಾಡ್ತಾ ಇದ್ಲು. ಆ್ಯಕ್ಚುಲಿ ಪ್ರಾಕ್ಟೀಸ್ ಎಲ್ಲ ನಡೀತಾ ಇತ್ತಲ್ವ, ಪ್ರಾಕ್ಟೀಸ್ ಡೇಸಲ್ಲೆಲ್ಲ ಅವಳು ತುಂಬ ಏಟ್ಗಳು ಮಾಡ್ಕೊಂಡ್ಲು. ಕಾಲಿಗೆ ಏನೋ ಏಟ್ ಮಾಡ್ಕೊಂಡ್ಲು, ಕೈಗೆ ತಲೆಗೆ ತುಂಬ ಏಟ್ ಮಾಡ್ಕೊಂಡ್ಲು, ಮೀನ್ಸ್ ಹರ್ಟ್ ಮಾಡ್ಕೊಂಡಿದ್ದಾಳೆ. ಕಾಲಿಗೆ ಇನ್ನೂ ಗಾಯ ಹಂಗೆ ಇದೆ, ಇನ್ನೂ ವಾಸಿ ಆಗಿಲ್ಲ. ಎಲ್ಲೋ ಎಲ್ಲ ಕಡೆ ಈ ಸ್ಪೋರ್ಟ್ಸ್ ಡೇ ಇದು ಏನದು ಪ್ರಾಕ್ಟೀಸ್ ಇತ್ತಲ್ವ, ಸ್ಪೋರ್ಟ್ಸ್ ಡೇ ಪ್ರಾಕ್ಟೀಸ್ ಗ್ಯಾಪಲ್ಲಿ ಒಂದು ಸ್ವಲ್ಪ ದಿನ ಟೂ ವೀಕ್ಸ್ ಬ್ಯಾಕಿಂದನೇ ಅವ್ರದ್ದು ಪ್ರಾಕ್ಟೀಸ್ ನಡೀತಾ ಇತ್ತು. ಆ ಗ್ಯಾಪಲ್ಲಿ ಫುಲ್ಲು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಟೈಮಲ್ಲೇ ಅವಳಿಗೆಲ್ಲ ಏನಂದರೆ ಏಟ್ಗಳು ಎಲ್ಲ ಕಾಲಿಗೆ ಏಟ್ ಮಾಡ್ಕೊಂಡಿದ್ದಾಳೆ, ಕೈಗೆ ಏಟ್ ಮಾಡ್ಕೊಂಡಿದ್ದಾಳೆ. ಸೊ ಅವಳು ರನ್ನಿಂಗ್ ರೇಸಲ್ಲೂ ಇದ್ಲಂತೆ, ರಿಲೇಲೆಲ್ಲ ಅದೇನೋ ಏಟೆಲ್ಲ ಮಾಡ್ಕೊಂಡ್ಲಲ್ಲ. ಸೊ ಏನಾಯಿತು ಗೊತ್ತಿಲ್ಲ, ಬಟ್ ಆದರೆ ಲಾಸ್ಟ್ ಅಂದರೆ ಡಿಸ್ಪ್ಲೇ ಪರ್ಫಾರ್ಮೆನ್ಸಲ್ಲಿ ಇತ್ತು. ಅದೇ ಚೆನ್ನಾಗಿ ಮಾಡಿದ್ಲು. ಏನು ಮಕ್ಳು ಖುಷಿ, ನಮ್ಮ ಖುಷಿ ಅಷ್ಟೆ. ಆ್ಯಕ್ಚುಲಿ ಕರೆದಿದ್ಲು ಬಾ ಅಮ್ಮ ಅಂತ. ನಾನು ಹೋಗಬಾರ್ದಂತ ಇದ್ದೆ. ನನಗೆ ಗೊತ್ತು ನನಗೆ ಕುಟ್ಟು ತುಂಬ ಕಾಟ ಕೊಡ್ತಾನೆ ಅಂತ. ಬಟ್ ಅದು ಬೇರೆ ತುಂಬ ಅರ್ಲಿ ಅಲ್ವಾ. ಸೊ 8 o'clock ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ 8 ಅಂದರೆ 8:30 ಮಕ್ಕಳೆಲ್ಲ 7:30 8 o'clock ಒಳಗಡೆ ಮಕ್ಕಳನ್ನ ಬಿಡೋದಿತ್ತು. ಆಮೇಲೆ ಆ್ಯಕ್ಚುಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 8 o'clock ಅಂತ ಹೇಳಿದ್ರು. ಬಟ್ ನಮ್ಗೆ ಗೊತ್ತಿತ್ತು 7:30 ನಿಮ್ಮನ್ನು ಹೋಗಿ ಬಿಟ್ಟು ಬಂದಿದ್ದು. ಆ್ಯಕ್ಚುಲಿ ಅವರು ಇದು ಮೆಸೇಜ್ ಕಳಿಸಿದ್ರಲ್ವಾ, ಸ್ಕೂಲ್ ಆ್ಯಪಲ್ಲಿ ಮೆಸೇಜ್ ಹಾಕಿದ್ರು ಅವರು, ಈ ಥರ ಬಂದು 7:30 ಮಕ್ಕಳನ್ನ ಬಿಡಬೇಕು ಆ್ಯಂಡ್ ಫ್ರಮ್ 8:30 ದ ಪ್ರೋಗ್ರಾಮ್ ವಿಲ್ ಬಿಗಿನ್ ಅಂತ. ಬಟ್ ನಾವು ಏನಾದ್ರು ಲಾಸ್ಟ್ ಟೈಮು ನೋಡಿದ್ವಿ, ತುಂಬ ಲೇಟ್ ಆಗುತ್ತೆ ಅವ್ರು ಹೇಳ್ತಾರೆ. ಆದರೆ ಸ್ವಲ್ಪ ಆಬ್ವಿಯಸ್ಲಿ ಪ್ರೋಗ್ರಾಮ್ ಸ್ವಲ್ಪ ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ ಅಷ್ಟೇ. ಅದೇ ಟೈಮಿಂಗೇ ಇರಲ್ಲ ಅವ್ರದ್ದು. ಅದಕ್ಕೆ ನಾವು ಅರೌಂಡ್ 9:15 9:30 ಹೋದ್ವಿ. ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ಇತ್ತು. ಆಮೇಲೆ ತುಂಬ ದೊಡ್ಡ ಸ್ಕೂಲ್ ಅಲ್ವಾ, ತುಂಬ ಕ್ರೌಡು. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಪಾಪು ನಾವು ನೋಡಬೇಕಲ್ವ. ಸೊ ಅವಳ ಪ್ರೋಗ್ರಾಮ್ ಮುಗಿದ ತಕ್ಷಣ ಪ್ಯಾರೆಂಟ್ಸ್ ಅವರು ಕೆಲವೊಂದು ಆಗಿರೋ ಪ್ರೋಗ್ರಾಮ್ ಮುಗ್ದಿರೋದು ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಯಾರು ಮುಗಿತು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಟೀಚರ್ ಪರ್ಮಿಷನ್ ಕೇಳಿದ್ವಿ, ಮ್ಯಾಮ್ ಕರ್ಕೊಂಡು ಹೋಗ್ಬೋದು ಅಂತೇಳಿ. ಅವರು ಎಸ್ ಅಂತ ಏನೋ ಲೈಕ್ ಟೈಮ್ ಔಟ್ ಅಂತ ಇರುತ್ತಲ್ವ, ಸಿಗ್ನೇಚರ್ ತೊಗೊಂಡು ಅಂದು ಕಳಿಸ್ಕೊಟ್ಟಿದ್ರು. ನಾವು ಬಂದ್ವಿ. ಬಟ್ ಆ ಟಯರ್ಡ್ನೆಸ್ಸು, ಮಕ್ಕಳನ್ನ ಕರ್ಕೊಂಡು ಹೋಗೋದು ತುಂಬ ಕಷ್ಟ. ನಾನು ಏನಕ್ಕೆ ಹೋಗಿದ್ದಂದರೆ ಮಕ್ಕಳನ್ನ ಅಂದರೆ ಪಾಪುನ ಕರ್ಕೊಂಡು ಹೋಗೋದು ಏನೋ ಚಿಕ್ಕ, ಅದು ನಾನು ಆ್ಯಸ್ ಐ ಟೋಲ್ಡ್ ಯು ಫಾರ್ ದಟ್ ಫೋಟೋಶೂಟ್ ವ್ಲಾಗಲ್ಲಿ ಹೇಳಿದ್ನಲ್ವ. ಸೊ 6 months ತನಕ ಅವ್ರು ಸೈಲೆಂಟಾಗಿರ್ತಾರೆ. ಒನ್ಸ್ ಅವರಿಗೆ ಈ ಕ್ರಾವ್ಲು ಅಯ್ಯೋ ಬಿಡು ಅಂತ, ನಾನು ಕೆಳಗಡೆ ಬಿಡು ಅಂತಾನೆ ಅಲ್ಲೇ. ಆಮೇಲೆ ಪ್ರಿನ್ಸಿಗೋಸ್ಕರನೇ ಹೋದೆ, ಬಿಕಾಸ್ ಅವಳು ಅಂದಿದ್ಲಮ್ಮ ಬಾ ಅಮ್ಮ ಅಂತ. ಸೊ ಪಾಪ ಅದು ತುಂಬ ಎಮೋಷ್ನಲಾಗಿ ಹೇಳಿದ್ಲಮ್ಮ, ಬಾ ಅಮ್ಮ ಪ್ಲೀಸ್ ಅಮ್ಮ, ಎಲ್ಲರ ಪ್ಯಾರೆಂಟ್ಸ್ ಬರ್ತಾರಮ್ಮ, ಬಾ ಅಮ್ಮ ನೀನು ಅಂದಿದ್ದಾಗ ಸರಿ ಹೋಗೋಣ ಅಂಥೇಳಿ ನಾನು ಡಿಸೈಡ್ ಮಾಡಿ ಸೊ ಹೋದೆ. ಸೊ ಎಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗೋಯ್ತು. ಸೊ ಅವಳದು ಪ್ರೋಗ್ರಾಮ್ ಆಗಿದ ತಕ್ಷಣ ಅವಳನ್ನ ಕರ್ಕೊಂಡು ಬಂದ್ವಿ. ಮನೆ ಕೆಲಸ ಮುಗಿಸ್ಬಿಟ್ಟೆ. ಕುಟುನು ಮಲಗಿದ್ದಾನೆ. ಎದ್ದ ತಕ್ಷಣ ಅವನಿಗೂ ಸ್ನಾನ ಮಾಡಿಸ್ತೀನಿ. ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಎಸ್, ಬಾಯ್ ಬಾಯ್.